ಶಿರಸಿ ಸಿದ್ದಾಪುರದಲ್ಲಿ ಜೋರಾಗಿದೆಯಾ ಯಕ್ಕ ರಾಜಾರಾಣಿ ಆಟದ ದರ್ಬಾರ್. ಅಡಿಕೆ ದುಡ್ಡನ್ನೇ ಟಾರ್ಗೆಟ್ ಮಾಡಿ ತಲೆ ಎತ್ತಿವೆಯಾ ಇಸ್ಪೀಟ್ ಜೂಜಾಟದ ಅಡ್ಡಾಗಳು. ಕಾಂಗ್ರೆಸ್ ಮುಖಂಡನಿಗೆ ಸೇರಿದ್ದು ಎನ್ನಲಾದ ಕ್ಲಬ್ ಮೇಲೆಯೇ ನಡೆಯಿತು ಬೃಹತ್ ಪೊಲೀಸ್ ದಾಳಿ. ಶಾಸಕರೇ, ಇಂಥವರನ್ನ ಬೆಳೆಸಿದ್ರೆ ಬೆಟ್ಟದಂತಿರುವ ನಿಮ್ಮ ಜನಪ್ರಿಯತೆ ಮಣ್ಣು ಪಾಲಾಗುತ್ತೆ, ಎಚ್ಚರ. ಎಸ್, ಮಲೆನಾಡಿನ ತಾಲೂಕುಗಳಾದ ಶಿರಸಿ, ಸಿದ್ದಾಪುರ ಮತ್ತು ಯಲ್ಲಾಪುರದ ಜನರು ಸಾಕಷ್ಟು ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರು ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ಈ ಜೂಜಾಟ ಅನ್ನೋದು ಬೇರೆ ಊರುಗಳಿಗೆ ಹೋಲಿಸಿದ್ರೆ ತುಸು ಕಡಿಮೆಯೇ ಇತ್ತು. ಎಲ್ಲೋ ಅಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಕೆಲವು ಕಾಕಣ್ಣ ಪೋಕಣ್ಣನಂತವರು ಸಣ್ಣ ಮಟ್ಟದಲ್ಲಿ ಎಲೆಯಾಡಿ ಕೈಬಿಸಿ ಮಾಡಿಕೊಳ್ಳುತ್ತಿದ್ದುದನ್ನ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಇಸ್ಪೀಟ್ ಜೂಜಾಟದ ಕ್ಲಬ್ಬು ಮತ್ತೊಂದು ಇರಲಿಲ್ಲ. ಆದರೆ ಇದೀಗ ಕೆಲವು ದಂಧೆಕೋರರು ಅಡಿಕೆ ದುಡ್ಡಿನ ಮೇಲೆ ಟಾರ್ಗೆಟ್ ಮಾಡಿದ್ದು ಶಿರಸಿ, ಸಿದ್ದಾಪುರ ಭಾಗದಲ್ಲಿ ಸದ್ದಿಲ್ಲದೆ ಇಂತಹ ಇಸ್ಪೀಟ್ ಜೂಜಾಟದ ಅಡ್ಡಾಗಳು ತಲೆ ಎತ್ತಿರುವ ಬಗ್ಗೆ ಅನುಮಾನಗಳು ಮೂಡುತ್ತಿವೆ. ಹೌದು, ಇತ್ತೀಚೆಗೆ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ತಲೆ ಎತ್ತಿದ್ದ ಇಸ್ಪೀಟ್ ಅಡ್ಡಾ ಮೇಲೆ ನಡೆದ ಬೃಹತ್ ದಾಳಿಯ ಬಳಿಕ ಇಂತಹ ಅನುಮಾನಗಳು ಶುರುವಾಗಿವೆ. ಕ್ಲಬ್ನಲ್ಲಿ ರಾಜಾರೋಷವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಟೋಕನ್ ಮತ್ತೊಂದು ಎಲ್ಲವನ್ನ ಇಟ್ಟು ಲಕ್ಷ ಲಕ್ಷ ಹಣವನ್ನ ಹಾಕಿ ಜೂಜು ಆಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಮುಖಂಡನಿಗೆ ಸೇರಿದ್ದು ಎನ್ನಲಾದ ಕ್ಲಬ್ ಮೇಲೆಯೇ ದಾಳಿ ನಡೆದಿದ್ದು ಇಲ್ಲಿ 50ಕ್ಕೂ ಹೆಚ್ಚು ಜನರು ಯಕ್ಕ ರಾಜಾರಾಣಿ ಆಟದಲ್ಲಿ ಭಾಗಿಯಾಗಿ ಕೈ ಬಿಸಿ ಮಾಡಿಕೊಳ್ಳುತ್ತಿದ್ದರು ಎನ್ನುವ ವಿಚಾರ ತಿಳಿದು ಬಂದಿದೆ. ಸಿದ್ದಾಪುರ ತಾಲೂಕಿನ ಮಳವಳ್ಳಿಯ ಹೊನ್ನುಕಾರು ಹೋಮ್ ಸ್ಟೇಗೆ ಹೊಂದಿಕೊಂಡಿರುವ ಗಣೇಶ್ ಲಕ್ಷ್ಮಣ್ ನಾಯ್ಕ್ ಎಂಬುವರಿಗೆ ಸೇರಿದ ಎಜಿ ರಿಕ್ರಿಯೇಷನ್ ಕ್ಲಬ್ನಲ್ಲಿ ಜೂಜಾಟ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿಯೊಂದಿಗೆ ಪೊಲೀಸರು ದಾಳಿಯನ್ನ ನಡೆಸಿದ್ದರು. ಈ ವೇಳೆ ಜೂಜಾಡಲು ಬಳಸಿದ 3,30,694 ರೂಪಾಯಿ ನಗದು, ವಿವಿಧ ಬಣ್ಣಗಳ ವಿವಿಧ ಮುಖಬೆಲೆಯ 831 ಟೋಕನ್, 46 ಮೊಬೈಲ್, ಇಸ್ಪೀಟೆಲೆಯ ಕಟ್ಟುಗಳು, ಆಟಕ್ಕೆ ಬಳಸಿದ ರಿಜಿಸ್ಟರ್ ಮತ್ತು ಸಿಸಿಟಿವಿಯ ಡಿವಿಆರ್ ಅನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. ಕ್ಲಬ್ ನಿಯಮಗಳನ್ನು ಉಲ್ಲಂಘಿಸಿ ಜೂಜಾಡಲು ಕಟ್ಟಡ ಮತ್ತು ಜೂಜಿನಲ್ಲಿ ಭಾಗಿಯಾದವರಿಗೆ ಊಟೋಪಚಾರ ವ್ಯವಸ್ಥೆ ಮಾಡಿದ ಕ್ಲಬ್ ಮಾಲೀಕ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಸಹೋದರ ಎನ್ನಲಾದ ಗಣೇಶ್ ಲಕ್ಷ್ಮಣ್ ನಾಯ್ಕ್ ಮತ್ತು ಸಿಬ್ಬಂದಿ ಜೂಜಾಟದಲ್ಲಿ ತೊಡಗಿದ್ದ ಸಾಗರ, ಹೊಸನಗರ, ತೀರ್ಥಹಳ್ಳಿ, ಶಿರಸಿ, ಭಟ್ಕಳ ಮತ್ತು ಸಿದ್ದಾಪುರ ತಾಲೂಕಿನ 50 ಜನ ಆರೋಪಿಗಳು ಸೇರಿದಂತೆ ಒಟ್ಟು 57 ಜನರ ಮೇಲೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಬಂಧಿತರಲ್ಲಿ ಬಹುತೇಕರು ಅಡಿಕೆ ಕೃಷಿಕರೇ ಆಗಿದ್ದು ಇವರನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಅಕ್ರಮ ಜೂಜಾಟ ನಡೆಸಲಾಗುತ್ತಿತ್ತು ಎನ್ನಲಾಗಿದೆ. ಅಲ್ಲದೆ ಬಂಧಿತರಲ್ಲಿ ಪೌರೋಹಿತ್ಯ ಮಾಡುವ ಅರ್ಚಕರು ಸೇರಿದಂತೆ ಹಲವಾರು ಗುತ್ತಿಗೆದಾರರು ಕೂಡ ಸಿಕ್ಕಿಬಿದ್ದಿರುವುದು ಗಮನಾರ್ಹ. ಇಷ್ಟೊಂದು ರಾಜಾರೋಷವಾಗಿ ಇಲ್ಲಿ ಇಸ್ಪೀಟ್ ಕ್ಲಬ್ ನಡೆಸುತ್ತಿದ್ದರೂ ಸ್ಥಳೀಯ ಆಡಳಿತಕ್ಕೆ ಇದು ಗೊತ್ತಾಗಲೇ ಇಲ್ವಾ? ಅಥವಾ ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನಿದ್ರ? ಇಲ್ಲಿ ಹಲವು ವರ್ಷಗಳಿಂದ ಬಹುದೊಡ್ಡ ಮಟ್ಟದಲ್ಲಿ ಇಸ್ಪೀಟ್ ದಂಧೆ ನಡೆಯುತ್ತಿತ್ತು ಎನ್ನಲಾಗುತ್ತಿದ್ದು ಕೊನೆಗೂ ಇದನ್ನ ಮಟ್ಟ ಹಾಕಲು ಲೇಡಿ ಡಿವೈಎಸ್ಪಿಯೇ ಬರಬೇಕಾಯ್ತಾ ಅಂತಲೂ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಅದೇನೇ ಇರಲಿ, ಒಳ್ಳೆಯ ಕೆಲಸಗಳ ಮೂಲಕ ಕ್ಷೇತ್ರದ ಜನರ ಪ್ರೀತಿ ಜನಪ್ರಿಯತೆ ಗಳಿಸಿರುವ ಶಾಸಕ ಭೀಮಣ್ಣ ನಾಯ್ಕ್ ಅವರು ಇಂತಹ ಸಮಾಜಘಾತುಕ ಚಟುವಟಿಕೆಗಳ ಕಡಿವಾಣದ ಬಗ್ಗೆಯೂ ಗಮನ ಹರಿಸಬೇಕು. ಇದೀಗ ಸಿಕ್ಕಿಬಿದ್ದವರು ಅವರ ಪಕ್ಷದವರೇ ಎನ್ನುವ ಆರೋಪ ಕೇಳಿ ಬಂದಿದ್ದು ಅವರು ಯಾರೇ ಆಗಿದ್ರೂ ಸರಿ ಇಂಥವರನ್ನ ದೂರ ಇಡುವುದೇ ಲೇಸು. ಅದನ್ನ ಬಿಟ್ಟು ಇಂಥವರನ್ನ ಜೊತೆಗಿಟ್ಟುಕೊಂಡರೆ ಆಕಾಶದೆತ್ತರಕ್ಕೆ ಏರಿರುವ ನಿಮ್ಮ ಜನಪ್ರಿಯತೆ ದೊಪ್ಪನೆ ಕೆಳಗೆ ಬೀಳುವುದರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.